ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಗ್ರೀನ್ ಪೀಸು ಮತ್ತು ಸೋಯಾ ಚಂಕ್ಸ್ದು ರೈಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದೇ ಥರ ಟೊಮೆಟೊ ಬಾತು, ಗೀ ರೈಸು, ಪಲಾವ್ ಈ ಥರ ಎಲ್ಲ ಇದು ಮಾಡೋಕ್ಕೆ ಸಿಂಪಲ್ಲಾಗಿ ಗ್ರೀನ್ ಪೀಸು ಮತ್ತು ಸೋಯಾ ಚಂಕ್ಸು ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂದರೆ ಕೊತ್ತಂಬರಿ, ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಈರುಳ್ಳಿನೂ ಟೊಮೆಟೊನೂ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಸಿರು ಮೆಣಸಿನ್ಕಾಯಿ 3, ಗೋಡಂಬಿ ಮತ್ತು ಗ್ರೀನ್ ಪೀಸು ಮತ್ತು ಸೋಯಾ ಚಂಕ್ಸು ಬಿಸಿ ನೀರಲ್ಲಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ನೀರೆಲ್ಲ ಬೇಯಿಸಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಇದನ್ನು ಈಸಿಯಾಗಿ ಮಾಡ್ಕೊಳೋದು ಹೆಂಗೆ ಅಂದರೆ, ಕುಕ್ಕರ್ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಬೇಕು. ಆಮೇಲೆ ಎಣ್ಣೆ ತುಪ್ಪ ಅದು ಬಿಸಿ ಆದಮೇಲೆ ನಾನು ಬರೀ ಒಂದು ಲೋಟದ ಮಾಡ್ತಿರೋದ್ರಿಂದ 1 ಏಲಕ್ಕಿ, 2 ಲವಂಗ ಹಾಕ್ಕೊಂಡಿದ್ದೀನಿ, ಚೂರು 1 ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನು ಇಲ್ಲ ಚೂರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಇಟ್ಕೊಂಡಿದ್ನಲ್ಲ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಒಂಚೂರು ಆಚೆ ತಿರುಗಿಸಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಏನೂ ಬೇಡ, ಬರೀ ಬೆಳ್ಳುಳ್ಳಿದೇ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಸಿಂಪಲಾಗಿ ಮಾಡೋದು ಇದು ಹೇಗೆ ಅಂತ. ಅದು ಫ್ರೈ ಆದಮೇಲೆ ನಾನು ಈರುಳ್ಳಿ ತುಂಬ ಸ್ಲೈಸಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ಲೈಸು ಅದನ್ನು ಚೆನ್ನಾಗಿ ಹಿಂಗೆ ಇದು ಮಾಡಿ ಹಾಕ್ಕೊಂಡು ಅದನ್ನೊಂದು ಚೆನ್ನಾಗಿ ತಿರುಗಿಸ್ಕೊಬೇಕು. ಮತ್ತು ಇದು ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, ಹಸಿರು ಮೆಣಸಿನ್ಕಾಯಿನೂ ಈಗಲೇ ಹಾಕ್ಕೊತಿದ್ದೀನಿ, ಚೆನ್ನಾಗಿ ಫ್ರೈ ಆಗುತ್ತೆ. ಹಾಕ್ಕೊಂಡು ಹಾಗೆ ತಿರುಗಿಸ್ಕೊಬೋದು. ಇದನ್ನು ಬೆಳಗ್ಗೆ ತಿಂಡಿಗೂ ಮಾಡ್ಕೊಬೋದು, ಚೆನ್ನಾಗಾಗುತ್ತೆ. ಅದು ಸ್ವಲ್ಪ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ ಈರುಳ್ಳಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಟೊಮೆಟೊ ಚೆನ್ನಾಗಿ ಕರಗಬೇಕು. ಆಮೇಲೆ ಕೊತ್ತಂಬರಿ, ಪುದೀನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಇಷ್ಟೇ, ಇದಕ್ಕಿನ್ನೇನು ಮಸಾಲ ಎಲ್ಲ ಏನೂ ಇಲ್ಲ, ಇಷ್ಟೇ ಉಪ್ಪೊಂದೇ, ಮತ್ತು ಅರಿಶಿನ ಪುಡಿ ಆಗಲಿ ಖಾರದ ಪುಡಿ ಯಾವುದೂ ಬೇಡ. ಆಮೇಲೆ ಗ್ರೀನ್ ಪೀಸ್ ಇಟ್ಕೊಂಡಿದ್ವಲ್ಲ, ಟೊಮೆಟೊ ಎಲ್ಲ ಕರಗಿ ಎಲ್ಲ ಆದಮೇಲೆ ಗ್ರೀನ್ ಪೀಸ್ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು, ಮತ್ತು ಸೋಯಾ ಚಂಕ್ಸ್ ಇದೆಲ್ಲ, ಸೋಯಾ ಚಂಕ್ಸ್ನ ಹಾಕ್ಕೊಬೇಕು. ಸೋಯಾ ಚಂಕ್ಸ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು. ಮತ್ತು ಇದಕ್ಕೇನು ಮಸಾಲ ಐಟಮ್ಸ್ ಆಗಲಿ, ಗರಂ ಮಸಾಲ ಯಾವುದು ಐಟಮ್ನು ಬೇಡ, ಸಿಂಪಲಾಗಿ ಮಾಡ್ಕೊಳೋದಿದ್ದು. ಆಮೇಲೆ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನೀರನ್ನು ಬಿಸಿ ಮಾಡಿ ಕುದಿ ಬರೋ ನೀರೂ ಹಾಕ್ಕೊಬೋದು. ಆಲ್ರೆಡಿ ಮೆಷರ್ ಮಾಡಿ ಬಿಸಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಬೇಗ. ನಾನು ಇದಕ್ಕೆ ಹಾಕ್ಬಿಟ್ಟು ಇದರಲ್ಲೇ ಕುದಿ ಬರಿಸ್ಬಿಟ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ 1 ಲೋಟ, ಅದನ್ನು ಹಾಕ್ಬಿಟ್ಟು ಅದೊಂಚೂರು ಕುದಿ ಬರಬೇಕು. ಕುದಿ ಬರೋಷ್ಟೊತ್ತಿಗೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉದುರಿಸಿ ತುಪ್ಪ ಹಾಕ್ಕೊಬೋದು. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ, ಅನ್ನ ಎಲ್ಲ ಮೆತ್ತಗೆ ಉದುರಾಗಿ ಬರುತ್ತೆ. ನಾನು ಹಾಕ್ಕೊಂಡಿಲ್ಲ, ಆಲ್ರೆಡಿ ಹಾಕ್ಕೊಂಡಿದ್ದೆ ಸಾಕು ಅಂತ. ಹಾಕಿ ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಕೊಂಡು ಉಪ್ಪೇನಾರು ಬೇಕಾದರೆ ನೋಡಿ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಹಾಕಿದ್ರೆ 3 ವಿಷಲ್ ಬರ್ಸಿದ್ರೆ ರೈಸ್ ರೆಡಿಯಾಗಿರುತ್ತೆ. ಉದ್ರಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸತಿ, ಚೆನ್ನಾಗಾಗುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ಕು ಅದು ಇದು ಏನೂ ಆಗೋಲ್ಲ. ತುಂಬ ಸಿಂಪಲ್ಲಾಗಿ ಏನು ಮಸಾಲೆನೂ ಹಾಕ್ದೇನೋ ಮಾಡೋದು. ನಾನು ಇದಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ, ಮತ್ತು ಕೆಂಪು ಚಟ್ನಿ ಇತ್ತು, ಕೆಂಪು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.